ಯಲ್ಲಾಪುರ ತಾಲೂಕಿನ ಪಣಸಗುಳಿಯಲ್ಲಿ ಲಾರಿ ಸೇತುವೆ ದಾಟುವ ವೇಳೆ ನೀರಿನಲ್ಲಿ ಕೊಚ್ಚಿ ಹೋಗಿ ಲಾರಿಯಲ್ಲಿದ್ದ 6 ಜನರ ಪೈಕಿ ಹನೆಹಳ್ಳಿಯ ಬಡ ಕೂಲಿ ಕಾರ್ಮಿಕ ಸಂದೀಪ್ ಆಗೇರ್ ಮೃತಪಟ್ಟಿದ್ದು, ಮೃತದೇಹ ಶುಕ್ರವಾರ ಪತ್ತೆಯಾಗಿದ್ದು, ರಾತ್ರಿ ಗೋಕರ್ಣ ಹನೆಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿದೆ. ಹನೆಹಳ್ಳಿಗೆ ಮೃತದೇಹ ತರುತ್ತಿದ್ದಂತೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನೆರೆಹೊರೆಯವರು ಶೋಕ ಸಾಗರದಲ್ಲಿ ಮುಳುಗಿದ್ದರು. ಕೂಲಿ ಮಾಡಿ ಜೀವನ ಸಾಗಿಸಿ ಕುಟುಂಬಕ್ಕೆ ಆಧಾರವಾಗಿದ್ದ ಯುವಕನ ಸಾವಿನಿಂದ ಕುಟುಂಬ ಸದಸ್ಯರು ಕಂಗಾಲಾಗಿದ್ದಾರೆ. ಈ ಕುಟುಂಬಕ್ಕೆ ಇದುವರೆಗೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸಾಂತ್ವನದ ಮಾತು ನುಡಿಯಲಿಲ್ಲ ಎಂದು ಸ್ಥಳೀಯರು ತಮ್ಮ ಅಳಲನ್ನ ತೋಡಿಕೊಂಡಿದ್ದು, ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ತವರು ಕ್ಷೇತ್ರದಲ್ಲಿ ದುರ್ಘಟನೆ ಸಂಭವಿಸಿದ್ದು, ಈ ದುರ್ಘಟನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು. ಬಡ ಕುಟುಂಬಕ್ಕೆ ಸರ್ಕಾರದಿಂದ ಸಹಾಯ ಸಹಕಾರ ನೀಡಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಪುಟ್ಟ ಮಕ್ಕಳು, ಪತ್ನಿಯ ಬಾಳಿಗೆ ಆಧಾರವಾಗಿದ್ದ ಸಂದೀಪ್ ಅಗಲುವಿಕೆ ಮನೆಯ ಆಧಾರ ಸ್ತಂಭವೇ ಕಳಚಿ ಬಿದ್ದಿದ್ದು, ತಕ್ಷಣ ಕುಟುಂಬ ನಿರ್ವಹಣೆಗೆ ಸರ್ಕಾರದಿಂದ ಸಹಾಯ ಸಹಕಾರ ಬೇಕು ಎಂಬ ಮಾತು ಕೇಳಿ ಬಂದಿದೆ. ಹನೆಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಭರತ್ ಗಾಂವ್ಕರ್ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದು, ಬಡ ಕುಟುಂಬಕ್ಕೆ ಸಹಾಯದ ಅವಶ್ಯಕತೆ ಕುರಿತು ಈಗಾಗಲೇ ಸಂಬಂಧಿಸಿದ ಇಲಾಖೆ ಜನಪ್ರತಿನಿಧಿಗಳಿಗೂ ತಿಳಿಸಿದ್ದೇವೆ ಎಂದಿದ್ದಾರೆ. ಆದರೆ ಯಾವಾಗ ಸ್ಪಂದನೆ ದೊರೆಯುತ್ತದೆಯೋ ಕಾದು ನೋಡಬೇಕಿದೆ. ಇತ್ತೀಚೆಗೆ ತುಮಕೂರಿನಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ ಕೂಡಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸ್ಪಂದಿಸಿ ತಲಾ 2 ಮತ್ತು 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದವು. ನಮ್ಮ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೋ ಅಥವಾ ಪ್ರಭಾವಿ ಜಿಲ್ಲೆಗಳ ಒತ್ತಡಕ್ಕೋ ಇಂತಹ ಪರಿಹಾರಗಳು ಕೆಲವೇ ಜಿಲ್ಲೆಗಳಿಗೆ ಮಾತ್ರ ಸೀಮಿತಗೊಳಿಸಿದ್ದು ದುರದೃಷ್ಟಕರವಾಗಿದೆ ಎನ್ನುವ ಅಭಿಪ್ರಾಯ ಕೇಳಿಬಂದಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮುಂಡಗೋಡ್ ತಾಲೂಕಿನಾದ್ಯಂತ ಶನಿವಾರ ಮಧ್ಯಾಹ್ನದಿಂದ ಸುರಿದ ಮಳೆಯಿಂದಾಗಿ ಬಂಕಾಪುರ ರಸ್ತೆಯ ಮೇಲೆ ನೀರು ನಿಂತು ಮನೆಗಳಿಗೆ ನೀರು ನುಗ್ಗಿವೆ. ಬಂಕಾಪುರ ರಸ್ತೆಯ ಸಿಂಡಿಕೇಟ್ ಬ್ಯಾಂಕ್ನಿಂದ ಕಂಬಾರಗಟ್ಟಿ ಫ್ಲಾಟ್ವರೆಗೂ ಸುಮಾರು ಅರ್ಧ ಕಿಲೋಮೀಟರ್ ದೂರದಷ್ಟು 2-3 ಅಡಿ ಎತ್ತರ ನೀರು ನಿಂತು ಸುಮಾರು 2 ಗಂಟೆಗಳಷ್ಟು ರಸ್ತೆ ಸಂಚಾರ ಬಂದ್ ಆಗಿತ್ತು. ಲಕ್ಷ್ಮೀ ಸೆರಾಕ್ಸ್, ಹೋಟೆಲ್, ಮನೆಗಳು ಸೇರಿದಂತೆ ವಿವಿಧ ಅಂಗಡಿಗಳಿಗೆ ನೀರು ನುಗ್ಗಿದೆ. ಹೆಗಡೆ ಆಸ್ಪತ್ರೆಯ ಪಕ್ಕದಲ್ಲಿ ಇರುವ ಅಕ್ಕಿಯವರ ಮನೆಗೆ ನೀರು ಹೊಕ್ಕಿ ಮನೆಯಲ್ಲಿಯ ದಿನಬಳಕೆ ಸೇರಿದಂತೆ ವಿವಿಧ ಸಾಮಗ್ರಿಗಳು ಹಾನಿಯಾಗಿವೆ. ಪಂಪ್ಸೆಟ್ ಮೂಲಕ ನೀರನ್ನ ಹೊರಹಾಕಲಾಯಿತು. ಪಟ್ಟಣ ಪಂಚಾಯತ್ ಅವರು ಅಲ್ಲಲ್ಲಿ ಚರಂಡಿಗಳನ್ನ ಒಡೆದು ಜೆಸಿಬಿಯಿಂದ ನೀರು ಹೊರಹೋಗುವಂತೆ ಮಾಡಲಾಯಿತು. ಇದಾಗ್ತಾನೆ ಇರ್ತದೆ. ಇದು ಹೊಸ ವಿಷಯ ಅಲ್ಲ. ಮಳೆ ಬಂದಾಗ ಸುದ್ದಿ ಆಗ್ತದೆ, ಮಳೆ ಹೋದ್ಮೇಲೆ ಮತ್ತೆ ಅಷ್ಟಕ್ಕೆ ಸ್ಟಾಪ್ ಆಗ್ತದೆ. ಇದ್ರ ಬಗ್ಗೆ ಏನಾದ್ರು ಮುಂದೆ ಪರಿಹಾರ ಮಾಡಬೇಕು. ವರ್ಷನೂ ಈ ಗಟ್ರ ಆಯ್ತು, ಹೊರಗಿನ ಗಟ್ರ ಆಯ್ತು, ಫುಲ್ ಓವರ್ಫ್ಲೋ ಆಗಿದಾಗ್ತದೆ. ಕ್ಲೀನ್ ಮಾಡಿಸ್ತಾರೋ ಇಲ್ಲೋ. ನಾವು ಬೆಳಗ್ಗೆ 8 ಗಂಟೆಗೆ ಹೋದ್ರು ಸಂಜೆ ಡ್ಯೂಟಿಗೆ ಬರೋರು. ಮಿಡ್ಲಿ ಈ ರೀತಿ ಆದ್ರೆ ಇವತ್ತೇನೋ ಶನಿವಾರ ಬೇಗ ಬಂದ್ವಿ, ಏನೋ ಎಲ್ಲ ಕೆಳಗಿರೋ ಐಟಮ್ಸ್ ಅಟ್ಲೀಸ್ಟ್ ಎತ್ತಿಟ್ಕೊಂಡ್ವಿ. ಇದಕ್ಕೆ ಏನಾದ್ರು ಒಂದು ಶಾಶ್ವತವಾದ ಪರಿಹಾರ ಬೇಕು ಅಷ್ಟೇ. ಮತ್ತೇನು ಕೇಳ್ಕೊಳಲ್ಲ ನಾವು. ನಮ್ದು ಹಾಳಾಯ್ತು, ನಮ್ದಾದ ಪರಿಸ್ಥಿತಿ ಮತ್ತೊಬ್ಬರಿಗೆ ಆಗ್ಬಾರ್ದು ಅಷ್ಟೇ. 2003-4ರಿಂದನೂ ಇಲ್ಲಿ ಇದೇ ಪರಿಸ್ಥಿತಿನೇ. 20 ವರ್ಷದಿಂದನೂ ಇಲ್ಲಿ ಇದೆ ಪರಿಸ್ಥಿತಿ. ನಮ್ದು ಹಿಂಗೆ ಇದೆ. ಪ್ರತಿ ಸತಿನೂ ನೀರ್ ಫುಲ್ ಬಂದಾಗ ರೋಡ್ ಬ್ಲಾಕ್ ಮಾಡಿಸೋದು, ದೊಡ್ಡ ಗಾಡಿ ಬರ್ದಿರೋ ನಿಲ್ಸೋದು, ಇದೇ ನಮ್ದು ಪರಿಸ್ಥಿತಿ ಯಾವಾಗಿದ್ರು. ನಾನು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ತೇನೆ ಎನ್ನುವುದು ಕೇವಲ ವದಂತಿ. ಅದಕ್ಕೆ ಮಹತ್ವ ನೀಡುವ ಅವಶ್ಯಕತೆ ಇಲ್ಲ. ನಾನು ಕಳೆದ 15 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷವಾಗಿದ್ದು ವಿಧಾನಸಭೆ ಚುನಾವಣೆಗೆ ಆಕಾಂಕ್ಷೆ ಇರೋದು ಸಹಜ. ಆದರೆ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಕೊಡಬಾರದು ಎನ್ನುವುದನ್ನು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸುತ್ತೆ ಎಂದು ಮಾಜಿ ಶಾಸಕ ಸತೀಶ್ ಸೈಲ್ ಹೇಳಿದರು. ಶನಿವಾರದಂದು ತಮ್ಮ ಸ್ವಗೃಹದಲ್ಲಿ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗೆ ವಿಶೇಷ ಸಂದರ್ಶನ ನೀಡಿ ಮಾತನಾಡುತ್ತಿದ್ರು. ಚುನಾವಣೆ ಸಮೀಪಿಸುತ್ತಿದ್ದಂತೆ ಕೆಲವರು ಬಣ್ಣ ಬದಲಾಯಿಸೋದು, ಬೇರೆ ಬೇರೆ ವದಂತಿ ಹಬ್ಬಿಸೋದು ಸಹಜ. ಆದರೆ ನಾನು ಈಗಲೂ ಕಾಂಗ್ರೆಸ್ ಪಕ್ಷಕ್ಕಾಗಿಯೇ ಹೋರಾಟ ಮಾಡುತ್ತಿದ್ದು, ಇತ್ತೀಚೆಗೆ ನಗರಸಭೆಯಲ್ಲಿ ಧರಣಿ ಕುಳಿತು ಅಲ್ಲಿನ ಹುಳುಕುಗಳನ್ನ ಬಯಲಿಗೆ ತಂದಿದ್ದನ್ನ ಎಲ್ಲರೂ ನೋಡಿದ್ದಾರೆ. ಕೆಲವರು ಇದ್ದಾರೆ, ಇಲೆಕ್ಷನ್ ಬಂದಾಗ ಸ್ವಲ್ಪ ಕಲರ್ ಚೇಂಜ್ ಮಾಡ್ತಾರೆ, ನಾವೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೂ ಹೋರಾಟ ಮಾಡಿದ್ದೇನೆ, ನಗರಸಭೆಯಲ್ಲಿ ನೀವು ಅಲ್ಲಿ ಕೂತ್ಕೊಂಡಿದ್ದೇನೆ,
ಮಾಡಿದ್ದೇನೆ. ಅದು ಏನು ಹೋರಾಟ ಅಲ್ವಾ? ಅದು ಪಕ್ಷದ ಹೋರಾಟದಲ್ಲಿ ಸಕ್ರಿಯವಾಗುವುದಿಲ್ಲ ಅಂತ ಹೇಳಿದ್ರೆ ತಪ್ಪು. ನಾವು ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿಲ್ಲ ಎನ್ನುವುದು ಕೆಲವರು ಹಬ್ಬಿಸುತ್ತಿರುವ ವದಂತಿಯಾಗಿದ್ದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್, ಆರ್ವಿ ದೇಶಪಾಂಡೆಯವರ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಪಕ್ಷದಿಂದ ಸಭೆಯಾದಾಗ ಸಿದ್ದಾಪುರ, ಶಿರ್ಸಿ, ದಾವಣಗೆರೆ ಸೇರಿದಂತೆ ಎಲ್ಲೆಡೆ ಭಾಗವಹಿಸಿದ್ದೇನೆ. ಆದರೂ ಸತೀಶ್ ಸೈಲ್ ನಡೆ ಯಾವ ಕಡೆ ಎಂದು ಪ್ರಶ್ನಿಸುವವರಿಗೆ ನನ್ನಿಂದ ಒಂದೇ ಉತ್ತರ: ಸತೀಶ್ ಸೈಲ್ ನಡೆ ಯಾವತ್ತೂ ಕಾಂಗ್ರೆಸ್ ಕಡೆಗೆ ಎಂದು ಉತ್ತರಿಸಿದ್ರು. ಮೊನ್ನೆ ಸಿದ್ದಾಪುರದಲ್ಲೂ ಮಾಡಿದ್ದೇನೆ, ಶಿರ್ಸಿಯಲ್ಲಿ ಸಂಘಟನೆ ಹೋಗಿದ್ದೇನೆ, ಫೋಟೋ ಸಮೇತ ಕೊಡ್ತೇನೆ, ದಾವಣಗೆರೆ ಹೋಗಿದ್ದೇನೆ. ನನ್ನ ನಡೆ ಕಾಂಗ್ರೆಸ್ ಕಡೆ ಅಂತ ನಾನು ಮೊದಲು ಹೇಳಿದ್ದೇನೆ. ಈ ಮೊದಲು ಗ್ರಾಮ ವಾಸ್ತವ್ಯ ಗ್ರಾಮದಲ್ಲೂ ನಾವು ಪ್ರತಿ ಕಡೆಗೂ ಹೋಗಿದ್ದೇವೆ. ಈಗ ಜನರು ಕೆಲವರು ಹೇಳ್ತಾರೆ, ಅವ್ರಿಗೆ ಮನಸ್ಸು ಉಂಟು, ಅವರು ಹೇಳ್ತಾರೆ ತಾವು ಸಹ ಆಕಾಂಕ್ಷಿಗಳಿದ್ದಾರೆ ಅಂತ ಹೇಳ್ಕೊಂಡ್ರು. ಅದು ಸಹಜ. ಕಾಂಗ್ರೆಸ್ ಪಕ್ಷ ಯಾರು ನಮ್ಮ ನ್ಯಾಷನಲ್ ಪಾರ್ಟಿ, ಅದನ್ನು ಯಾರಿಗೂ ಕೊಡಬಹುದು. ಅದು ಯಾರ ಸ್ವತ್ತಲ್ಲ. ಇವತ್ತು ನಾನು ಈ 15 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕಾಂಗ್ರೆಸ್ ಪಾರ್ಟಿ ಅಂಡರ್ ಕೆಲಸ ಮಾಡ್ತಾ ಇದ್ದೇನೆ. ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಇರಬಹುದು, ದೇಶಪಾಂಡೆ ಅವರು ಇರಬಹುದು. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿ ಬೇರೆಯವರು ಮುಂದೆ ಬರೋದ್ರಲ್ಲಿ ತಪ್ಪೇನಿಲ್ಲ. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಾಗರದಂತಿದ್ದು ಅನೇಕರು ಆಕಾಂಕ್ಷಿಯಾಗಿರ್ತಾರೆ. ಆದರೆ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಟ್ರೆ ಒಳ್ಳೆಯದು ಎನ್ನುವುದು ಪಕ್ಷದ ಹೈಕಮಾಂಡ್ ನಿರ್ಧರಿಸುತ್ತದೆ. ಕಾಂಗ್ರೆಸ್ ಏನು ಒಬ್ಬರ ವೈಯಕ್ತಿಕ ಸೊತ್ತಲ್ಲ. ಟಿಕೆಟ್ ಬಗ್ಗೆ ವೈಯಕ್ತಿಕ ನಿರ್ಧಾರ ಕೈಗೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಕಾರವಾರ ಅಂಕೋಲಾ ಕ್ಷೇತ್ರದಲ್ಲಿ ಸುಮಾರು 1900 ಕೋಟಿ ರೂಪಾಯಿ ಕಾಮಗಾರಿಯಾಗಿರೋದು ಕಾಂಗ್ರೆಸ್ ಸರ್ಕಾರದಲ್ಲಿ. ಆದರೂ ಕೆಲವರು ವದಂತಿ ಹಬ್ಬಿಸೋದನ್ನ ರೂಢಿ ಮಾಡಿಕೊಂಡಿದ್ದು ಅದಕ್ಕೆ ಮಹತ್ವ ನೀಡುವ ಅವಶ್ಯಕತೆ ಇಲ್ಲ ಎಂದು ಮಾಜಿ ಶಾಸಕ ಸತೀಶ್ ಸೈಲ್ ಹೇಳಿದ್ರು. ಒಟ್ಟಿನಲ್ಲಿ ಸತೀಶ್ ಸೈಲ್ ಕಾಂಗ್ರೆಸ್ನಲ್ಲಿ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಸೀಟ್ ಯಾರಿಗೆ ಕೊಡುವುದು ಬಿಡುವುದು ಇದು ಪಾರ್ಟಿಯ ಡಿಸಿಷನ್, ಸತೀಶ್ ಸೈಲ್ ಡಿಸಿಷನ್ ಅಲ್ಲ. ಇದು ಹೈಕಮಾಂಡ್ ಅಂತ ಒಂದು ಸಿಸ್ಟಮ್ ಇದೆ, ಅದರಿಂದ ಬರ್ತದೆ. ಈಗ ಇವತ್ತು ನೀವು ನನಗೊಂದು ಮಾತು ಕೇಳಿದ್ರಿ, ಬಿಜೆಪಿಯಿಂದ ಅವಕಾಶ ಸಿಕ್ಕಿದ್ರಿ ಅಂತ ಹೇಳ್ಕೊಂಡು. ಯಾಕೆ ನಾನು ಬಿಜೆಪಿಯಿಂದ ಅವಕಾಶ ಸಿಗ್ತದೆ ಅಂತ ನಿಮ್ಗೆ ಎಲ್ಲಾದ್ರೂ ಗ್ಯಾರಂಟಿ ಇದ್ರೆ ಹೇಳಿ, ಆಮೇಲೆ ನಾನು ಇದ್ರ ಬಗ್ಗೆ ಆನ್ಸರ್ ಕೊಡ್ತೇನೆ. ನಾವು 1900 ಕೋಟಿಯ ಹಣವನ್ನು ತಂದು ನಮ್ಮ ಕಾರವಾರ ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಬ್ರಿಡ್ಜ್ಗಳನ್ನ ಕಟ್ಟಿದ್ದೇವೆ, ಎಷ್ಟೋ ರೋಡನ್ನು ಕಾಂಕ್ರೀಟೀಕರಣ ಮಾಡಿದ್ದೇವೆ. ಇವತ್ತು ಕೈಗಾ ಹೋಗ್ಲಿಕ್ಕೆ 17 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಶಾರ್ಟ್ ಕಟ್ ಮಾಡಿದ್ದೇವೆ. ಇದೆಲ್ಲ ಕೆಲಸಗಳು ಮಾಡಿದ್ದೇವೆ ಯಾವ ಸರ್ಕಾರದಲ್ಲಿ? ಕಾಂಗ್ರೆಸ್ ಸರ್ಕಾರದಲ್ಲಿ. ಕಾಂಗ್ರೆಸ್ ಸರ್ಕಾರದ ಒಟ್ಟಿಗೆ ಇದ್ದೇವೆ ನಾವು. ಇವತ್ತು ಡಿ ಕೆ ಶಿವಕುಮಾರ್ ಒಟ್ಟಿಗೆ ಇದ್ದೇನೆ. ಲಾಸ್ಟ್ ಟೈಮ್ ಮೀಟಿಂಗ್ ನಲ್ಲಿ ಕುಮಟಾದಲ್ಲಿ ಹೇಳಿದ್ದೇವೆ ನಾವು. ನಮ್ಮ ಜನರಿಗೆ ಕೆಲವರಿಗೆ ಏನಾಗಿದೆ, ಏನೋ ಒಂದು ಹುಟ್ಟಾಕುವ ಅಂತ ಹೇಳ್ಕೊಂಡು ಹೇಳ್ತಾರೆ. ಎಲ್ಲಾದ್ರೂ ಯಾರಾದ್ರೂ ನನ್ನ ಬಾಯಿಂದ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಲ್ಲ ಅಂತ ಎಲ್ಲ ಹೇಳಿದಿದ್ರೆ ತೋರಿಸಿ, ಆವಾಗ ನಾನು ಮಾತಾಡ್ತೇನೆ ಅದರ ಬಗ್ಗೆ. ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಪೇನ್ ಕ್ಲಿನಿಕ್. ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique,
cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 222 Mobile number 9740809295. For visit G8 Suman Lakshmi Enclave near Nagamangala Radalaya, Kajubag, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ್. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.